ಅಲ್ರಿ ಪಾಪ ಪೊಲೀಸರಿಗೆ ಗೊತ್ತೇ ಇಲ್ಲ ರೀ. ನಾನು ಪೊಲೀಸರನ್ನ ಅವ್ರು ಕರ್ಕೊಂಡೇ ಬಂದಿಲ್ರಿ. ಪೊಲೀಸರು ಮಾಹಿತಿ ಇಲ್ಲಾರ್ದಂತೆ ಗುಂಡಗಳು ಕರ್ಕೊಂಡ್ ಬಂದಾರ್ರಿ. ಅಲ್ಲಿ ಪೆಟ್ರೋಲ್ ಬಾಂಬ್ಗಳು ಆಟೋದಲ್ಲಿ ಸಿಕ್ಕಂತ ಟೈಮಲ್ಲಿ ಆ ಪೆಟ್ರೋಲ್ ಬಾಂಬ್ಗಳು ಇವಾಗ ಏನು ಸಿಗಲ್ಲಲ್ರಿ. ಅಲ್ಲ, ಅವನು ಸತೀಶ್ ರೆಡ್ಡಿದು ವಿಡಿಯೋ ಇದೆ, ನೀವು ಹಾಗೆ ನೋಡ್ರಿ. ಅವನು ಪ್ರತಾಪ್ ರೆಡ್ಡಿ ಬಂದು ಅವನ್ನ ಆಸ್ಪತ್ರೆಯಿಂದ ಪ್ರತಾಪ್ ರೆಡ್ಡಿನ ಅವನ್ನ ಸತೀಶ್ ರೆಡ್ಡಿನ ಹೊರಗಡೆ ಕರ್ಕೊಂಡು ಬಂದು ಅವನು ಆರಾಮಾಗಿ ಬಂದು ನಡ್ಕೊಂಡು ಬಂದು ಆಂಬುಲೆನ್ಸ್ ಹತ್ತೋಗಿದೆ. ಈ ವಿಡಿಯೋ ಎಲ್ಲ ಮೀಡಿಯಾ ಗ್ರೂಪ್ಗಳಿಗೆ ನಾನು ಹಾಕ್ತೀನಿ. ನಾನು ಆರಾಮಾಗಿ ಅವನೇ ನಡ್ಕೊಂಡು ಬಂದು ಆಂಬುಲೆನ್ಸ್ ಹತ್ತಿ ಬೆಂಗಳೂರಿಗೆ ಇಲ್ಲಿಂದ ಕಳಿಸ್ಬಿಟ್ಟಿದ್ದಾರೆ ಅವರು. ಯಾಕಂದ್ರೆ ಅವನೇ ಇಲ್ಲಿ ಬಂದು ಗಲಾಟೆ ಮಾಡಿದ್ದು. ಫಸ್ಟ್ ಅವನ್ನ ಊರಿಂದ ಬಿಡಿಸ್ಬೇಕು ಅಂತ ಹೇಳಿ ಬಂದು ಆ ಪ್ರತಾಪ್ ರೆಡ್ಡಿ ಅವನು ಸತೀಶ್ ರೆಡ್ಡಿ ಹೇಗೆ ತೋರಿಸ್ತಾರೆ. ನೀವು ಈ ವಿಡಿಯೋ ನಿಮಗೆಲ್ಲ ಕಳಿಸ್ತೀನಿ. ನಿಮ್ಮ ಹತ್ರ ಇರ್ಬೋದು, ನಾನು ಕಳಿಸ್ಕೊಡ್ತೀನಿ. ಓಕೆ, ಇನ್ನು ತಾವೇನು ಬೇರೆ ಏನು ಕೇಳೋದಿದೆ ಅಣ್ಣ? ಅಣ್ಣ ತಾವೇನೋ ಕೇಳಿದ್ರಿ? ಹೇಳ್ರಿ ಅಣ್ಣ. ಹಾಂ, ಇದು ತಾವೆಲ್ಲ ಹಾಂ ಹೌದು ಇಲ್ಲ ರೀ, ಪಾಪ ಅವರು ಫೋರ್ಸ್ ಇಲ್ಲಿ ಬಂದ್ಮೇಲೆ ಅಲ್ಲ, ಅವರು ನೋಡ್ರಿ, ಅವರು ಫೋರ್ಸ್ ಎಷ್ಟು ಫೋರ್ಸ್ ಇದೆ ಅಂದ್ರೆ ಎಷ್ಟು ಫೋರ್ಸ್ ಇದೆ ಅಂತ ಹೇಳಿದ್ರೆ ಅವರು ಜನಾರ್ದನ್ ರೆಡ್ಡಿ ಅವ್ರ ಮನೆ ಬಿಟ್ಟಿದ್ರೆ ನಿನ್ನೆ ಸುಟ್ಟೇ ಬಿಡ್ತಿದ್ರಿ. ಅವರು ಭರತ್ ರೆಡ್ಡಿ ಅವರು ಆವೇಶದಲ್ಲಿ ಹೇಳಿದಂತ ಒಂದು ಬಹಳ 100% ಸತ್ಯ ಇದ್ರಿ. ಆದ್ರೆ ಇನ್ನು ಅವ್ರ ಕೋಪ ಬಂದಿದ್ರೆ ಬಳ್ಳಾರಿಯನ್ನ ಸುಡ್ತಾ ಇದ್ರಿ, ಜನಾರ್ದನ್ ರೆಡ್ಡಿ ಮನೆಯನ್ನ ಸುಡ್ತಾ ಇದ್ರಿ. ಅಷ್ಟು ಆವೇಶದಿಂದ ಬಂದಂತ ಟೈಮಲ್ಲಿ ಅವರು ಅವ್ರ ಪೊಲೀಸರು ನಿಲ್ಸಕ್ ಆಗಿಲ್ಲ ರೀ. ಪೊಲೀಸರು ನಿಲ್ಸಕ್ ಆಗ್ಲಿಲ್ಲ ರೀ. ಆಮೇಲೆ ಇನ್ನೊಂದು, ಈಗ ಬ್ಯಾನರ್ ಗಲಾಟೆ, ಪ್ರತಿ ಸಾರಿ ಬ್ಯಾನರ್ ಗಲಾಟೆ ಆಗ್ತದೆ ಬಳ್ಳಾರಿ. ಲಾಸ್ಟ್ ಟೈಮ್ ಕೂಡ ವಾಲ್ಮೀಕಿ ಬ್ಯಾನರ್ ತೆಗೆದರೂ ಗಲಾಟೆ ಆಗ್ತಿದಲ್ಲ. ಈಗ ಬ್ಯಾನರ್ಗಳಿಗೆ ಇದನ್ನೆಲ್ಲ ಪರ್ಮಿಷನ್ ಇತ್ತ, ಅದನ್ನೇನಾದ್ರೂ ತಗೊಂಡ್ರ? ನೋಡ್ರಿ ಅವ್ರಿಗೆ ಆದಂತ ಸಪ್ರೇಟ್ ಕಾನೂನು ಇದೆ ರೀ. ಸಪ್ರೇಟ್ ಕಾನೂನು ಮಾಡಿಬಿಟ್ಟಾರ್ರಿ. ಅವ್ರಿಗೆ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಇಲ್ಲಿ ಹಾಕೋಬೋದ್ರಿ. ಜನಾರ್ದನ್ ರೆಡ್ಡಿ ಮನೆ ಹತ್ರನ ಹಾಕ್ಬೋದು, ಇಲ್ಲಾದ್ರೆ ಯಾರನ್ನು ಹೋಗಿ ಹೊಸಲಲ್ಲಿ ಕೂಡ ಹಾಕಿ ಬಿಡ್ಬೋದ್ರಿ. ಬೇರೆಯವ್ರು ಹಾಕ್ತಾರಂದ್ರೆ ಎಲ್ಲ ಕಾನೂನುಗಳು ಮಾತಾಡ್ತಾರ್ರಿ. ಹಂಗಾಗಿ ಅವ್ರೆಲ್ಲರೂ ಕೂಡ ಅವ್ರಿಗೆ ಯಾವುದೇ ರೀತಿಯಲ್ಲಿ ಕೂಡ ಈ ಬ್ಯಾನರ್ ಹಾಕುವಂಥ ವಿಚಾರದಲ್ಲಿ ಅವ್ರು ಹಾಕಿದ್ರೆ ಒಂದು ಕಾನೂನು, ಬೇರೆಯವ್ರು ಹಾಕಿದ್ರೆ ಒಂದು ಕಾನೂನು. ಅವ್ರು ಬೇರೆಯವ್ರು ಹಾಕಿದ್ರೆ ಸಹಿಸಲಾರ್ದಂತ ರಾತ್ರಿ ಕಿತ್ತಾಕ್ತಾರ. ಅವ್ರು ಹಾಕ್ತಾರ ಅಂದ್ರೆ ನಮ್ಮ ಮನೆಗೆ ಬಂದು ಹೊಸಲು ಕಟ್ಟಿದ್ರು ನಾವೇನು ಮಾತಾಡಬಾರ್ದು, ಮಾತಾಡಿದ್ರೆ ಹೊಡಿತಾರ. ಕೆಟ್ಟ ಸಂಸ್ಕೃತಿ ಆಗಿದೆ. ಎಲ್ಲಿ ಬೇಕಾದ್ರೆ ಇಲ್ಲ ಆಗ್ತದೆ. ಬ್ಯಾನರ್ಗಳಿಂದ ಮನ್ಸು ಗೆಲ್ಲಕ್ಕಾಗುತ್ತೇನಣ್ಣ? ಬ್ಯಾನರ್ಗಳಿಂದ ಮನ್ಸು ಗೆಲ್ಲಕ್ಕಾಗುತ್ತೇನಣ್ಣ? ಮನ್ಸು ಗೆಲ್ಲಬೇಕಂದ್ರೆ ಜನರ ಮಧ್ಯದಲ್ಲಿ ಇರ್ಬೇಕು, ಜನರು ಕೆಲಸ ಮಾಡ್ಬೇಕು. ನೋಡ್ರಿ, ನಾನು ಸತೀಶ್ ರೆಡ್ಡಿ ಅವರಿಗೆ ನಾನು ಜನಾರ್ದನ್ ರೆಡ್ಡಿ ಮನೆಗೆ ಬರ್ಬೇಕಂದ್ರೆ ಜನಾರ್ದನ್ ರೆಡ್ಡಿ ಅವರು ಎಲ್ಲಿದ್ದೀರಿ ಅಂತ ಕೇಳಿದಂಥ ಟೈಮಲ್ಲಿ ಜನಾರ್ದನ್ ರೆಡ್ಡಿ ಅವರು ಏನು ಹೇಳಿದ್ರು, ರಾಮುಲವ್ರೆ ನಾನು ಕುರುಗೋಡು ದಾಟಿಸಿನಿ ಅಂತ ಹೇಳಿದ. ಆ ಕುರುಗೋಡು ದಾಟಿನ ತಕ್ಷಣ ನಾನೇನು ಮಾಡಿದೆ, ನಾನು ಕೂಡ ಬಳ್ಳಾರಿಯಲ್ಲಿದ್ದೀನಿ, ಮನೇಲಿದ್ದೀನಿ, ಬರ್ರಪ್ಪ ಅಂತ ಹೇಳಿದೆ. ಜನಾರ್ದನ್ ರೆಡ್ಡಿ ಅವರು ನಾವು ನಡ್ಕೊಂಡ್ ಬರ್ತಾ ಇದ್ದೀವಿ, ಅವರು ಆ ಕಡೆ ಇದ್ದಂಥವ್ರು ಹಾರಿದಾರ್ರಿ. ಹಾರಿದ ನಂತರ ಜನಾರ್ದನ್ ರೆಡ್ಡಿ ಮೇಲೆ ಫೋರ್ಸ್ಫುಲ್ ಆಗಿ ಒಂದು ಏನು ಮಧ್ಯದಲ್ಲಿದ್ದಂಥ ಏನು ಇದಿದೆನಾ ಡಿವೈಡರ್ ಹಾರಿ ಬರುವಂಥ ಟೈಮಲ್ಲಿ ನಾನು ತಡೆದಿದ್ದೀನಿ. ಯಾಕಪ್ಪ ಅಷ್ಟು ಫೋರ್ಸ್ ಆಗಿ ಬರ್ತೀನಿ ಅಂದ್ರೆ, ಆತ ಯಾರು ಕಾಣಲ್ರಿ, ಜನಾರ್ದನ್ ರೆಡ್ಡಿ ಅವ್ರು ಕಾಣ್ತಾನ್ರಿ. ಜನಾರ್ದನ್ ರೆಡ್ಡಿ ಬಿಟ್ಟರೆ ಬೇರೆ ಯಾವನು ಕೇಳ್ತಿದ್ದಿಲ್ರಿ. ಅವನು ಯಾರು ಬಂದ್ರು ಲೆಕ್ಕಿಲ್ಲ. ನೇರವಾಗಿ ಹಿಂಗೆ ನೋಡೋಂಥ ಟೈಮಲ್ಲಿ ನಾನು ನೋಡಪ್ಪ ಹಿಂಗೆ ಇದು ಸರಿಯಲ್ಲ, ಏನು ಮಾಡ್ತಾ ಇದ್ರಿ ನೀವೆಲ್ಲ ಕೂಡ, ಏನು ನಿಮ್ಮದು ಅಂತೇಳಿ ಕೇಳಿಲ್ಲಪ್ಪ. ಅದು ಬಿಟ್ಟರೆ ಯಾವುದಿಲ್ಲ ರೀ. ಅಷ್ಟೊತ್ತೊಳಗೆ ನುಗ್ಲಾದಂಥ ಟೈಮಲ್ಲಿ ನಾನು ಜನಾರ್ದನ್ ರೆಡ್ಡಿ ಬಗ್ಲಿ ಬಂದುಬಿಟ್ಟಿವಿ. ಆಮೇಲೆ ಏನಾಯ್ತು, ಫೈರಿಂಗ್ ಆಗೋದನ್ನು ನೋಡಿವ್ರಿ, ಬೇರೆ ಯಾವುದನ್ನು ನೋಡಿಲ್ಲ ರೀ. ನಿನ್ನೆ ನಡೆದ ಇನ್ಸಿಡೆಂಟು, ಜನಾರ್ದನ್ ರೆಡ್ಡಿ ನಿಮ್ಮ ನಡುವೆ ಏನೋ ಸ್ವಲ್ಪ ಸಣ್ಣ ಮಟ್ಟದ ಅಸಮಾಧಾನ ಇತ್ತಲ್ಲ, ನೀವು ಪ್ರೆಸೆಂಟ್ ಮಾಡಿದ್ರಿ. ನಿನ್ನೆ ನಡೆದ ಇನ್ಸಿಡೆಂಟ್ ಇಂದ ನೀವೆಲ್ಲರೂ ಮತ್ತೆ ಒಂದಾಗಲಿಕ್ಕೆ ಅವಕಾಶ ಆಯ್ತು ಅಂತ ಪಬ್ಲಿಕ್ ನೋಡ್ರಿ, ನಾನು ಕ್ಲಿಯರ್ ಆಗಿ ಹೇಳ್ತೀನಿ. ನಾನು ಜನಾರ್ದನ್ ರೆಡ್ಡಿ ಅವ್ರನ್ನ ನನ್ನ ಇತಿಹಾಸ ಸ್ನೇಹಿತರಾದ್ಮೇಲೆ ಇಲ್ಲಿ ತನಕ ನೋಡ್ಕೊಂಬರ್ರಿ. ಜನಾರ್ದನ್ ರೆಡ್ಡಿ ಅವರು ಯಾವತ್ತು ಸಂತೋಷದಲ್ಲಿದ್ದಾನೆ, ಅವತ್ತು ದೂರ ಇದೀನಾಗ್ಲಿ, ಯಾವತ್ತು ಕಷ್ಟದಲ್ಲಿದ್ದಾನೆ ಅವ್ರ ಮನೆಗೆ ಹೊಸಲು ಬಂದಿನಿ. ನಾನು ಇವತ್ತು ಕೂಡ ಹೇಳ್ತಾ ಇದ್ದೀನಿ, ಯಾರ ಜನಾರ್ದನ್ ರೆಡ್ಡಿ ಅಲ್ಲ, ಒಬ್ಬ ನನ್ನ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಕೂಡ ಕಷ್ಟದಲ್ಲಿದ್ದಾನೆ ಅಂದ್ರೆ ಅವ್ರು ಹೊಸಲು ಹೋಗಿ ಕೆಲಸ ಮಾಡೋಂಥದ್ದು ನನ್ನ ಕರ್ತವ್ಯ. ದಿಸ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ. ನನಗೆ ಪಾರ್ಟಿ ಕೊಟ್ಟಂತ ಇದೊಂದು ಅವಕಾಶ. ಯಾವುದೇ ಜನಾರ್ದನ್ ರೆಡ್ಡಿ ಅಲ್ಲ, ಯಾವೊಬ್ಬ ಕಾರ್ಯಕರ್ತರುಗಳು ತೊಂದಿದ್ರೆ ಕೂಡ ಇಷ್ಟು ದಿನಗಳ ಕಾಲ ಹಿಂಗೆ ಹೋರಾಟ ಮಾಡ್ಕೊಂತ ನಾನು ಜೀವನ ಪರ್ಯಂತ ಕೂಡ ಹಿಂಗೆ ಹೋರಾಟ ಮಾಡ್ಕೊಂಡ್ ಬರ್ತಿದ್ದೀನಿ. ಜನಾರ್ದನ್ ರೆಡ್ಡಿ ಅವರು ಇವತ್ತು ತೊಂದರೆದಲ್ಲಿ ಇದ್ದಾರೆ ಗೊತ್ತಾಗಿದ ತಕ್ಷಣ ಬಂದಿದ್ವಿ. ನಿನ್ನೆ ಸುರೇಶ್ ಬಾಬು, ಎಲ್ಲರೂ ಒಂದ್ ಕಡೆ ಸೇರಿ
ಇಲ್ಲಿ ನನಗೆ ಇನ್ಸಿಡೆಂಟ್ ಇಂದ ನೋಡಿ ನನ್ನ ಕಾರ್ಯಕರ್ತರು ಎಲ್ಲರೂ ಕೂಡ ನನ್ನ ಶಕ್ತಿ ರೀ. ಅವರೆಲ್ಲ ಕೂಡ ಬಂದಂಥ ಟೈಮಲ್ಲಿ ಅವರು ರಾತ್ರಿ 1 ಗಂಟೆ ನೋಡ್ರಿ, ಅವರು ರಾತ್ರಿ 3 ಗಂಟೆ ತನಕ ಇದ್ರಿ. 3 ಗಂಟೆ ತನಕ ಕೂಡ ನೀವು ಎದುರುಬೇಡ್ರಿ ಅನ್ನೋರೆ, ಜನಾರ್ದನ್ ರೆಡ್ಡಿ ಅವರೇ ನೀವು ಏನಾದರೂ ಕೂಡ ಹಿಂದಕ್ಕೆ ಸರಿಬೇಡ್ರಿ, ನೀವು ಏನನ್ನ ತೊಂದರೆ ಆದರೆ ನಾವು ಜೀವ ಕೊಡ್ತೀವಿ ಅಂತೇಳಿ ನೋಡಿ ಎಲ್ಲ ಹಳ್ಳಿಗಳಿಂದ ಬಂದು ಅವರು ಶಕ್ತಿ ಕೊಟ್ಟಿರೋ ಕಾರಣ ನಾವು ನಿಂತೀವಿ. ನಮ್ಗೆ ಯಾವುದೇ ರೀತಿಯಲ್ಲಿ ಕೂಡ ಇಲ್ಲ ರೀ. ನಮ್ಮ ಕುಟುಂಬಸ್ಥರು ಬಂದೇ ಬರ್ತಾರೆ, ಅವ್ರು ತಪ್ಪಿದ್ದೆಲ್ಲ ಬರ್ತಾರೆ. ಬಿಜೆಪಿ ಕಾರ್ಯಕರ್ತರಿಗೆ ಹೊಸ ಅವೆಲ್ಲ ಕೆಲವು ಕಾಂಗ್ರೆಸ್ ಲೀಡರ್ ನಿಮಗೆ ಫೋನ್ ಮಾಡಿ ಮಾಹಿತಿ ಕೇಳಿದ್ರು ಅಂತ ಒಂದು ಮಾಹಿತಿ ಇದೆ. ಅಂದ್ರೆ ಕೆಲವು ಕಾಂಗ್ರೆಸ್ ಲೀಡರ್ ನೋಡ್ರಿ ಪಕ್ಷಾತೀತವಾಗಿ ನನಗೆ ಎಲ್ಲರೂ ಕೂಡ ಬೇಕಾದಂಥವ್ರು ಕೆಲವು ಮಂದಿ ಇದ್ದಾರೆ. ನನ್ನ ಕ್ಲೋಸ್ ಫ್ರೆಂಡ್ಸ್ ಸರ್ಕಾರದಲ್ಲಿ ಇದ್ದಂಥವ್ರು ಮಂತ್ರಿಗಳಿದ್ದಾರೆ, ಅವ್ರ ಹೆಸರು ಡಿಸ್ಕ್ಲೋಸ್ ಮಾಡೋಕ್ಕೆ ಇಷ್ಟ ಇಲ್ಲ. ದೊಡ್ಡ ಸ್ಥಾನದಲ್ಲಿ ನಂಬರ್ 1 ನಂಬರ್ 2 ಸ್ಥಾನದಲ್ಲಿ ಇದ್ದಂಥವ್ರು ನನಗೆ ಫೋನ್ ಮಾಡಿದ್ರು. ಮಾಡಿದಂಥ ಟೈಮಲ್ಲಿ ಕೂಡ ಏನು ಕ್ಲಾರಿಟಿ ಕೊಟ್ಟಿದ್ದೀನಿ ರೀ. ಅವರು ಕೇವಲ ಬೇರೆ ಉದ್ದೇಶ ಏನಿಲ್ಲ ರೀ, ರಾಮುಲು ಅವರು ಏನನ್ನ ತೊಂದರೆ ಆಗ್ತಾ ಇದೆನಾ, ಇಲ್ಲಿ ಏನನ್ನ ಕಾನೂನು ಸುವ್ಯವಸ್ಥೆ ಯಾರನ್ನ ತ್ರಾಸ ಆಗುತ್ತೆ ಅಂತೇಳಿ ಅವ್ರು ಸರ್ಕಾರದಲ್ಲಿ ಕೆಲವು ಮಂದಿ ಮಂತ್ರಿಗಳಾಗಿರೋ ಕಾರಣ, ಜವಾಬ್ದಾರಿ ಸ್ಥಾನದಲ್ಲಿರೋ ಕಾರಣ ಕಾನೂನನ್ನು ಕಾಪಾಡಬೇಕೆಂದು ಮಾತಾಡಿದಾರಲ್ಲಿ ಬೇರೆ ಉದ್ದೇಶ ಯಾವುದಿದ್ದಿಲ್ಲ. ನಾನು ವೈಯಕ್ತಿಕವಾದಂಥ ಪರಿಚಯ ಮೂಲಕ ಮಾತಾಡಿದ್ದಾರೆ. ಅಲ್ಲಲ್ಲ, ನಾನು ಆ ಸ್ಥಾನದಲ್ಲಿ ಇದ್ದಂಥವ್ರು ಅಂತೇಳಿ ನಾನು ಆ DCM CM ಹತ್ರ ತೊಗೊಂತಲ್ರಿ. ಅವರು CM ಸಾಹೇಬರು ಆಗಿರ್ಬೋದು, DCM ಆಗಿರ್ಬೋದು, ಕಾನೂನಿಗೆ ಎಲ್ಲರೂ ಗೌರವ ಕೊಡ್ತಾರೆ, ಸಂವಿಧಾನಕ್ಕೆ ಗೌರವ ಕೊಡ್ತಾರೆ. ನಾನು ಸಂವಿಧಾನಕ್ಕೆ ಕಾನೂನಿಗೆ ಗೌರವ ಕೊಡ್ತೀನಿ.